ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನನ್ನ ಕಡೆಯಿಂದ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂಥ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಪ್ಡೇಟ್ ಸಿಗುತ್ತೆ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಬನ್ನಿ ಕ್ವಿಕ್ಕಾಗಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ನೀವು ತಮ್ಮನೆಲ್ಲ ನೋಡಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣದ್ರ ಬಗ್ಗೆ 23ನೇ ಕಂತಿನ ಹಣ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಇನ್ನೂ ಬಂದಿಲ್ಲ ಅಂತ. ಬಂದಿದೆ ಅನ್ನೋಕ್ಕಿಂತ ಜಾಸ್ತಿ ಬಂದಿಲ್ಲ ಅಂತಲೇ ಕಮೆಂಟ್ ಮಾಡ್ತಾ ಇರೋದು. ಹಣ ಹಂತವಾಗಿ ಜಮೆ ಮಾಡ್ತಾ ಇದ್ದಾರೆ. ಸೊ ಪ್ಲೀಸ್ ವೇಟ್ ಮಾಡಿ. ಇವಾಗ ಒಂದು 2 ದಿವಸದ ಕೆಳಗೆ 2ನೇ ಹಂತದಲ್ಲಿ ಹಣನ ಜಮೆ ಮಾಡಿದ್ದಾರೆ. ಸಾಕಷ್ಟು ಜನರಿಗೆ ಹಣ ಕೂಡ ಜಮೆ ಆಗಿದೆ. ಹಾಗೆ ಯಾರಿಗೆಲ್ಲ 22ನೇ ಕಂತಿನ ಹಣ ಬಂದಿರಲಿಲ್ಲ ಅವರಿಗೆ 22 ಹಾಗೆ 23ನೇ ಕಂತಿನ ಹಣ ಒಟ್ಟಿಗೆ ಬರುತ್ತೆ. ಬಂದಿದೆ ಕೂಡ ತುಂಬ ಜನಕ್ಕೆ. ಸೊ ವೆಯ್ಟ್ ಮಾಡಿ, ಖಂಡಿತ ಇನ್ನೂ ಒಂದು ಹಂತದ ಹಣನ ಜಮೆ ಮಾಡಬೇಕು. ಯಾಕಂದರೆ ಯಾವಾಗೇ ಹಣ ಜಮೆ ಮಾಡಿದ್ರು ಕೂಡ 3 ಹಂತಗಳಲ್ಲಿ ಮಾಡ್ತಾರೆ. ಹಾಗಾಗಿ ಕೆಲವೊಬ್ಬರಿಗೆ ಬೇಗ ಬರುತ್ತೆ, ಕೆಲವೊಬ್ಬರಿಗೆ ಲೇಟಾಗಿ ಬರುತ್ತೆ ಅಷ್ಟೇ. ಹಾಗೆ ಈ ಜಿಲ್ಲೆಗೆ ಬರುತ್ತೆ, ಆ ಜಿಲ್ಲೆಗೆ ಬರುತ್ತೆ ಅಂತ ಏನೂ ಇಲ್ಲ, ರ್ಯಾಂಡಮ್ ಆಗಿ ಹಣ ಹಾಕೊಂತ ಹೋಗೋದು. ಸೊ ಹಾಗಾಗಿ ಕೆಲವೊಬ್ಬರಿಗೆ ಬೇಗ ಬರುತ್ತೆ ಅಷ್ಟೇ. ಇನ್ನೂ ಕೂಡ ವೆಯ್ಟ್ ಮಾಡಿ, ಖಂಡಿತ ಬಂದೇ ಬರುತ್ತೆ. ಡಿಸೆಂಬರ್ ಫಸ್ಟ್ ವೀಕಲ್ಲೇ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ಇನ್ನೂ ತುಂಬ ಜನಕ್ಕೆ ಪೆಂಡಿಂಗ್ ಇದೆ. ಹಾಗೆ ಈಗ ರೀಸೆಂಟಾಗಿ ನಮ್ಮ ಸಿದ್ದರಾಮಯ್ಯ ಅವರೇ ಹೇಳಿದರು. ಇವಾಗ ರೀಸೆಂಟಾಗಿ ಹಾಸನಲ್ಲಿ ಇದ್ರ ಬಗ್ಗೆ ಮಾತಾಡಿದಾಗ ಗೃಹಲಕ್ಷ್ಮಿಯವರು ಡೈರೆಕ್ಟ್ ಅವ್ರಿಗೆ ಕೇಳಿದರು, ನಮಗೆ ಹಣನೇ ಬಂದಿಲ್ಲ 23ನೇ ಕಂತಿನ ಹಣ ಅಂತ. ಸೊ ಹಾಗಾಗಿ ಇದೇ ಡಿಸೆಂಬರ್ ಎಂಡ್ ಅಷ್ಟೇ, ಅಂದರೆ ಡಿಸೆಂಬರ್ ಲಾಸ್ಟ್ ವೀಕಿಗೆ 24ನೇ ಕಂತಿನ ಹಣ ಹಾಕ್ತಾರಂತೆ. ಸೊ ಅದ್ರ ಜೊತೆಗೆ ಅಕಸ್ಮಾತ್ ಯಾರಿಗೆಲ್ಲ 23ನೇ ಕಂತಿನ ಹಣ ಬಂದಿರಲ್ಲ ಅವರಿಗೆ 23 ಹಾಗೆ 24ನೇ ಕಂತಿನ ಹಣ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ತುಂಬ ಜನ ವೀಡಿಯೋಸ್ ಹಾಕಿರೋದನ್ನ ನಾನು ನೋಡಿದ್ದೀನಿ. 11 ಗಂಟೆಯಿಂದ ಬರುತ್ತೆ, ಸಂಜೆ 5 ಗಂಟೆಯಿಂದ ಬರುತ್ತೆ ಅಂತ. ಖಂಡಿತವಾಗ್ಲೂ ಬಂದೇ ಬರುತ್ತೆ. ಹಣ ಜಮೆ ಆಗ್ತಾ ಇರೋದಂತೂ ನಿಜ, ಹಂತವಾಗಿ ಹಣ ಜಮೆ ಆಗ್ತಿರೋದಂತೂ ನಿಜ. ಬಟ್ ಇವಾಗ ಇನ್ನೂ ಒಂದು 3-4 ದಿನ ಬಿಟ್ಟು 3ನೇ ಹಂತದ ಹಣ ಜಮೆ ಆಗೋದು. ಸೊ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ಖಂಡಿತ ಬಂದೇ ಬರುತ್ತೆ. ಅಕಸ್ಮಾತ್ ಬಂದಿಲ್ಲ ಅಂದರೆ 24ನೇ ಕಂತಿನ ಹಣ ಬರಬೇಕಾದ್ರೆ ಖಂಡಿತ 23ನೇ ಕಂತಿನ ಹಣ ಕೂಡ ಬಂದೇ ಬರುತ್ತೆ. ಇದನ್ನು ಸ್ವತಃ ಸಿದ್ದರಾಮಯ್ಯ ಅವರೇ ತಿಳಿಸಿರುವಂಥದ್ದು. ಇವಾಗ ಹೇಗೆ 22ನೇ ಕಂತು ತುಂಬ ಜನಕ್ಕೆ ಬಂದಿರಲಿಲ್ಲ, ಟೆಕ್ನಿಕಲ್ ಇಶ್ಯೂಯಿಂದ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು, ಇದು ನಮ್ಮ ಕಡೆಯಿಂದ ತುಂಬ ಜನಕ್ಕೆ ಹಣ ಬಂದಿಲ್ಲ, ಟೆಕ್ನಿಕಲ್ ಇಶ್ಯೂಯಿಂದ ನಮಗೆ ಜಮೆ ಮಾಡೋಕ್ಕಾಗ್ತಿರಲಿಲ್ಲ ಅಂತ ಅವರೇ ಒಪ್ಕೊಂಡಿದ್ರು. ಸೊ ಹಾಗಾಗಿ ನಿಮ್ಮದೇನು ತಪ್ಪಿಲ್ಲ, ಅವರ ಟೆಕ್ನಿಕಲ್ ಪ್ರಾಬ್ಲಮಿಂದ ಹಣ ಜಮೆ ಮಾಡಿರಲ್ಲ ಅಷ್ಟೇ. ಸೊ ಅವ್ರಿಗೂ ಕೂಡ ಗೊತ್ತಿರುತ್ತೆ ಎಷ್ಟು ಜನಕ್ಕೆ ಹಣ ಹಾಕಿದ್ದೀವಿ, ಎಷ್ಟು ಜನಕ್ಕೆ ಹಾಕಿಲ್ಲ ಅಂತ. ಸೊ ತಲೆ ಕೆಡಿಸ್ಕೋಬೇಡಿ, ಖಂಡಿತ ನಿಮ್ಮ ಡಾಕ್ಯುಮೆಂಟ್ ಸರಿ ಇತ್ತು, ಎಲ್ಲ ಸರಿ ಇತ್ತು ಅಂದರೆ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ. ಈಗ ಬಂದಿಲ್ಲ ಅಂದರೆ 24ನೇ ಕಂತಿನ ಹಣ ಜಮೆ ಆದಾಗ ಒಟ್ಟಿಗೆ ನಿಮಗೂ ಕೂಡ ಬಂದೇ ಬರುತ್ತೆ. ಸೊ ತಲೆ ಕೆಡಿಸ್ಕೋಬೇಡಿ. ಹಾಗೆ 23ನೇ ಕಂತಿನ ಹಣ ನಿಮಗೆ ಬಂತಾ ಇಲ್ಲ ಅಂತ ಕಮೆಂಟ್ ಮಾಡಿ. ಬಂದಿದ್ರು ಕಮೆಂಟ್ ಮಾಡಿ, ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.